ಸತೀಶ್ ಬಳಿಕ ಸಚಿವ ಎಂಬಿ ಪಾಟೀಲ್ ಜೊತೆ ಡಿಕೆಶಿ ಕಾರ್ಯಕ್ರಮಕ್ಕೆ ಒಟ್ಟಿಗೆ ತೆರಳಿದ ಉಭಯ ನಾಯಕರು ನಿರಂತರವಾಗಿ ಸಿಎಂ ಆಪ್ತರ ಭೇಟಿಯಾಗ್ತಾ ಇದ್ದಾರೆ ಡಿಕೆಶಿ ಅವರು. ಸತೀಶ್ ಬಳಿಕ ಸಚಿವ ಎಂಬಿ ಪಾಟೀಲ್ ಜೊತೆ ಡಿಕೆಶಿ ಕಾಣಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಒಟ್ಟಿಗೆ ತೆರಳಿದ್ದಾರೆ. ಇಬ್ರು ಕೂಡ ನಿರಂತರವಾಗಿ ಸಿಎಂ ಆಪ್ತರ ಭೇಟಿಯಾಗ್ತಾ ಇದ್ದಾರೆ ಡಿಕೆಶಿ ಅವರು. ಇದು ಸಿಎಂ ಆಪ್ತರನ್ನ ಭೇಟಿಯಾಗ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಸತೀಶ್ ಬಳಿಕ ಸಚಿವ ಎಂಬಿ ಪಾಟೀಲ್ ಜೊತೆ ಡಿಕೆಶಿ ಅವರು ಕಾಣಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಇಬ್ರು ಕೂಡ ಒಟ್ಟಿಗೆ ತೆರಳಿದ್ದಾರೆ. ಅದು ಸಿಎಂನ ಅತ್ಯಾಪ್ತರೊಂದಿಗೆ ಡಿಕೆಶಿ ಅವರು ಕಾಣಿಸಿಕೊಳ್ತಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದೇ ಮನೆಯಲ್ಲಿ ಇಬ್ರು ಕಿತ್ತಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಸಿಎಂ ಬಣ ಕೂಡ ಇದೆ, ಒಂದು ಕಡೆ ಡಿಕೆಶಿ ಬಣವೂ ಕೂಡ ಇದೆ. ಡಿಕೆಶಿ ನೋಡಿದ್ರೆ ಸಿಎಂ ಅತ್ಯಾಪ್ತರನ್ನ ಎಲ್ಲರೂ ಕೂಡ ಭೇಟಿಯಾಗಿ ಮಾತನಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಇಬ್ರು ಕೂಡ ಒಟ್ಟಿಗೆ ಹೋಗಿದ್ದಾರೆ. ಹಾಗಾದ್ರೆ ಏನು ಪ್ಲಾನ್ ಆಗಿರಬಹುದು ಅನ್ನೋದು ಕೂಡ ನಿಗೂಢವಾಗಿದೆ. ಸತೀಶ್ ಬಳಿಕ ಸಚಿವ ಎಂಬಿ ಪಾಟೀಲ್ ಜೊತೆ ಡಿಕೆಶಿ ಅವರು ಕಾರ್ಯಕ್ರಮಕ್ಕೆ ಒಟ್ಟಿಗೆ ಹೋಗಿದ್ದಾರೆ, ಒಟ್ಟಿಗೆ ತೆರಳಿದ್ದಾರೆ. ಇಬ್ಬರು ಉಭಯ ನಾಯಕರು ನಿರಂತರವಾಗಿ ಸಿಎಂ ಆಪ್ತರನ್ನ ಭೇಟಿಯಾಗ್ತಾನೆ ಇದ್ದಾರೆ ಡಿಕೆಶಿ. ಕಾರ್ಯಕ್ರಮಕ್ಕೆ ಒಟ್ಟಿಗೆ ತೆರಳಿದ್ದಾರೆ ಉಭಯ ನಾಯಕರು. ಈಗ ರಾಜಕೀಯದಲ್ಲಿ ಕದನ ವಿರಾಮಕ್ಕೆ ಫುಲ್ ಸ್ಟಾಪೇ ಇಲ್ಲ ಅನ್ನುವಂಥ ರೀತಿಯಾಗಿ ಹೋಗಿದೆ. ಒಂದು ಕಡೆ ಸಿಎಂ ಹೇಳ್ತಾರೆ, ಡಿಸಿಎಂ ಹೇಳ್ತಾರೆ, ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹೇಳ್ತಾರೆ. ಒಂದು ಕಡೆ ಹೈಕಮಾಂಡೇ ಇವರಿಬ್ಬರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಕೂರಿಸಿರ್ಬೋದು, ಅದ ನಂತರ ಏನೋ ತಣ್ಣಗಾಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆದರೆ ತಣ್ಣಗಾಗ ಹಾಗೆ ಕಾಣಿಸ್ತಾನೆ ಇಲ್ಲ. ಆ ತಣ್ಣಗಾಗಿದೆ ಅನ್ನುವಂಥ ಗ್ಯಾಪ್ನಲ್ಲಿ ಏನಾದರೂ ಒಂದು ಕಿಡಿ ಹೊತ್ಸೋಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ನೋಡಿದ್ರೆ ಸಿಎಂನ ಅತ್ಯಾಪ್ತರೊಂದಿಗೆ ಡಿಕೆಶಿ ಅವರು ಬಹಳ ಚೆನ್ನಾಗಿ ನಂಟು ಇಟ್ಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಒಟ್ಟಿಗೆ ತೆರಳಿದ್ದಾರೆ ಇವರು ಉಭಯ ನಾಯಕರು. ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಡಿಕೆಶಿ ಅವರ ನಡೆ. ನಿರಂತರವಾಗಿ ಸಿಎಂ ಆಪ್ತರನ್ನ ಭೇಟಿಯಾಗ್ತಾ ಇದ್ದಾರೆ ಡಿಕೆಶಿ. ಸತೀಶ್ ಬಳಿಕ ಸಚಿವ ಎಂಬಿ ಪಾಟೀಲ್ ಜೊತೆ ಡಿಕೆಶಿ ಅವರು ಕಾಣಿಸಿಕೊಂಡಿದ್ದಾರೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಜೊತೆ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು. ಒಂದು ಕಡೆ ಈಗ ಎಂಬಿ ಪಾಟೀಲ್ ಜೊತೆ ಕೂಡ ಡಿಕೆಶಿ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಕೆಶಿ ಅವರ ನಡೆ. ಕೆಸಿವಿ ರಾಜ ಭೇಟಿ ಬೆನ್ನಲ್ಲೇ ಈಗ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮೀಟಿಂಗ್ ಅನ್ನು ಮಾಡಿದ್ರು. ಇನ್ನೊಂದು ಕಡೆ ಕೂಡ ಎಂಬಿ ಪಾಟೀಲ್ ಜೊತೆ ಕೂಡ ಒಟ್ಟಿಗೆ ಕಾರ್ಯಕ್ರಮಕ್ಕೆ ಕೂಡ ತೆರಳಿದ್ದಾರೆ. ದಿಢೀರ್ ಡಿಸಿಎಂ ಡಿಕೆಶಿ ಭೇಟಿಯಾದ ಪ್ರಿಯಾಂಕ್ ಖರ್ಗೆ. ಕುತೂಹಲ ಕೆರಳಿಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಮಾತುಕತೆ ಕೂಡ ಆಗಿದೆ. ಸುಮಾರು ಅರ್ಧ ಗಂಟೆಗಳ ಕಾಲ ಇಬ್ರು ಕೂಡ ಮಾತನಾಡಿದ್ದಾರೆ. ಇತ್ತೀಚೆಗೆ ರಾಹುಲ್ ಗಾಂಧಿ ಭೇಟಿಯಾಗಿದ್ದ ಪ್ರಿಯಾಂಕಾ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಡಿಕೆಶಿ ಅವರ ನಡೆ. ರಾಹುಲ್ ಭೇಟಿ ಬಳಿಕ ಇದೀಗ ಡಿಸಿಎಂ ಡಿಕೆಶಿ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ನಿನ್ನೆ ರಾತ್ರಿ ಸತೀಶ್ ಜೊತೆ ಸಭೆಯನ್ನು ನಡೆಸಿದ್ರು ಡಿಸಿಎಂ ಡಿಕೆಶಿ ಅವರು. ಎಲ್ಲ ಒಂದು ಕಡೆ ನೋಡಿದ್ರೆ ಸಿಎಂ ಅತ್ಯಾಪ್ತರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಭೇಟಿ ಮಾಡ್ತಾ ಇದ್ದಾರೆ. ದಿಢೀರ್ ಡಿಸಿಎಂ ಡಿಕೆಶಿ ಭೇಟಿಯಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಈ ಭೇಟಿ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಏನೆಲ್ಲ ಚರ್ಚೆಗಳು ಆಗಿರಬಹುದು ಅನ್ನುವುದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಇಬ್ರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಇಬ್ರು ಮಾತನಾಡಿದ್ದಾರೆ.